ವಿಸ್ತೀರ್ಣವುಳ್ಳ ಸರದಿಯನ್ನು ಒಂದು ಸಣ್ಣ ಕಾಲುಪ್ಯದಲ್ಲಿ ದಾಟಿ ಸೀತಾಮಾದೇವರ ಕುಶಲ ಕಂಡು ಕುಶಲ ವಾರ್ತೆಯನ್ನು ತರುವೆನು. ಅದು ಅಲ್ಲದೆ ಆ ದುರುಳ ದಶಗಂಟನ ಬಲಾಬಲಗಳನ್ನು ತಿಳಿದು ಬರುವೆನು. ಜೈ ಜೈ ರಘುವೀರ ಸಮರ್ಥ. ಲಂಗಿ ಪೆನ್ನಿ ವಾದ್ಯೋ ಸಂಗದವರೆಗೂ ತುಂಗ ಬಲದಿನ ಒಂದು ನಿಮಿಷವೇ ಲಂಘಿಸಿ ನೀರನ ಸಂಗದವರೆಗೂ ತುಂಗ ಬಲದಿನ ಒಂದು ನಿಮಿಷ ಲಂಗಿ ಪೆನ್ನಿ ವಾದ್ಯ ಬರದಿಂ ನಾನೂರ ಆರು ಸವಾಂತುನರ ಲಂಗಿ ಪೆನ್ನಿ ವಾದ್ಯ ಪಾವನಾತ್ಮನ ರಾಮನ ಭಾವಾಂತರದಲ್ಲಿ ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ಮಿಗಿಲಾದ ರೂಪವತಿ ಮಂಡೋದರಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಅಂಶ ತೂಲಿಕಾ ತಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ
ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ನನ್ನ ಮನ. ಇದಕ್ಕೆಲ್ಲ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಅವಳನ್ನು ನಿತ್ಯವೂ ನೋಡಿ 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 ನನ್ನನ್ನೇ ನಾನು ಮರೆಯುತ್ತಿದ್ದೆ. ಇದಾವ ಮೋಹ, ಇದಾವ ಪ್ರೀತಿ, ನನ್ನನ್ನೇ ದಹಿಸುತ್ತಿದೆ ಈ ಪ್ರೀತಿ. ಏನು ಮಾಡಲಿ, ಏನು ಮಾಡಲಿ? ಆಕೆಯನ್ನು ಬಲಾತ್ಕರಿಸಲೇ? ಛೇ, ಎಂತಹ ನೀಚ ಕೃತ್ಯ, ಎಂತಹ ನೀಚ ಕೃತ್ಯ! ಸಲ್ಲದು, ಸಲ್ಲದು. ಸುಮ್ಮನಿರಲೇ ದಕ್ಕಳಾರಳು ಸೀತೆ, ದಕ್ಕಳಾರಳು ಸೀತೆ. ಏನು ಮಾಡಲಿ? ನಾನೀಗಲೇ ಆ ಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನದ ಆಸೆಯನ್ನು ಪೂರ್ಣಗೊಳಿಸಿಕೊಳ್ಳುವೆನು. ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಮನರ ಗಿಳಿಯ ಅದೆಂದು ನಾ ಬಣ್ಣಿದೆ. ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಮನರ ಗಿಳಿಯ ಅದೆಂದು ನಾ ಬಣ್ಣಿದೆ. ತ್ರಿಜಗಗಳೋಳ್ ಕಾಣೆನ್ನ, ತ್ರಿಜಗಗಳೋಳ್ ಕಾಣೆನ್ನ, ಭುಜಗವೇಣಿಗೆ ಸಾಟಿಯೇ. ತ್ರಿಜಗಗಳೋಳ್ ಕಾಣೆನ್ನ, ಭುಜಗವೇಣಿಗೆ ಸಾಟಿಯೇ. ಅಜಯ ಮನಕ್ಕೆ ಮರಣ, ಅಜಯ ಮನಕ್ಕೆ ಮರಣ, ಧ್ವಜವೆಲ್ಲಿ ಬನೋಟ ಮದ ಗಜಗ ಮನೆಯ ಎಂದು ನಾವು ಬಣ್ಣಿದೆ. ಧ್ವಜವೆಲ್ಲಿ ಬನೋಟದ ಮದ ಗಜಗ ಮನೆಯ ಎಂದು ನಾವು ಬಣ್ಣಿದೆ. ಕಾಂತ ಮಣಿಯಳ, ಕಾಂತ ಮಣಿಯಳ, ಕಾಮನರ ಗಿಳಿಯ ಅದೆಂದು ನಾವು ಬಣ್ಣಿದೆ, ಬಣ್ಣಿದೆ, ಬಣ್ಣಿದೆ. ನಮಸ್ತೆ ಬ್ರಹ್ಮರೂಪಾಯ, ನಮಸ್ತೆ ವಿಷ್ಣುರೂಪಿಣೇ, ನಮಸ್ತೆ ರುದ್ರರೂಪಾಯ, ಭಾಸ್ಕರಾಯ ನಮೋ ನಮಃ. ಉದಯರವಿ ಚಂದ್ರಿಕಾ ಭಾನು, ಉದಯರವಿ ಚಂದ್ರಿಕಾ ಭಾನು, ಅಂದಳು ನಾನು ಮುಂದೆ ನಗೇನು. ಅಂದಳು ನಾನು ಮುಂದೆ ನಗೇನು.
ರಾಮಚಂದ್ರ, ಈ ಪಾಪಿಯಾದ ರಾವಣನು ನನ್ನನ್ನು ಅಪಹರಿಸಿ ತಂದದ್ದು ನಿಮಗೆ ತಿಳಿಯದೆ ಸ್ವಾಮಿ. ಎಂದಿಗೆ ನಿಮ್ಮ ಮಕ್ಕ ದರ್ಶನವಾಗುವುದು, ಎಂದಿಗೆ ನಿಮ್ಮ ಪಾದ ಸೇವೆಯ ಭಾಗ್ಯ ನನಗೆ ಲಭಿಸುವುದು ಕಾಣಿನಲ್ಲ ಕಾಣಿನಲ್ಲ. ಏನು ರೂಪು, ಏನು ಲಾವಣ್ಯ! ಈಕೆಯನ್ನು ಸೇರದೇ ಇರುವ ಪುರುಷ ಜನ್ಮವು ವ್ಯರ್ಥವಲ್ಲವೇ? ಜಾನಕಿ, ಜಾನಕಿ, ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ಬಾ, ನನ್ನ ಪಟ್ಟದ ರಸಿಯಾಗು ಬಾ. ನನ್ನ ಅರಮನೆಯ ದಾಸಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದ ರಸಿಯು ನಿನ್ನ ದಾಸಿಯಾಗುವಳು. ಹೆಚ್ಚೇನು, ರಾವಣ ಸಾರ್ವಭೌಮನಾದ ನಾನೂ ನಿನಗೆ ದಾಸನಾಗುವೆನು. ಬಾ, ನನ್ನ ಪಟ್ಟದ ರಸಿಯಾಗು. ರಾಮಚಂದ್ರ, ರಾಮಚಂದ್ರ, ಈ ದುರುಳನ ದುರ್ವಾಕ್ಯಕ್ಕೆ ಆಸ್ಪದ ಕೊಟ್ಟು ಇನ್ನು ಸುಮ್ಮನಿರುವೆ ಏಕೆ ಸ್ವಾಮಿ? ಸುಮ್ಮನಿರುವೆ ಏಕೆ? ಅಯ್ಯೋ ಪಾಪಿ, ನನ್ನನ್ನೇಕೆ ಈ ರೀತಿಯಾಗಿ ಕಾಡುತ್ತಿರುವೆ? ಇನ್ನಾದರೂ ನೀನು ನಿನ್ನ ತಪ್ಪನ್ನು ತಿಳಿದು ಶ್ರೀರಾಮಚಂದ್ರನಿಗೆ ನನ್ನನ್ನು ಒಪ್ಪಿಸಿ ಇದರಿಂದ ಕೀರ್ತಿಯನ್ನು ಪಡೆಯುವೆ, ಶ್ರೇಯಸ್ಸನ್ನು ಹೊಂದುವೆ. ಜಾನಕಿ, ಆ ರಾಮನೊಡನೆ ಕಳೆದ ದಿನಗಳನ್ನು ಮರೆತು ಬಿಡು. ಬಾ, ನನ್ನ ಪಟ್ಟದ ರಸಿಯಾಗು. ಶುನಕನ ಕೆರದಿಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಮನಬಂಧಂತೆ ಭೋಗಳು ತೀರ್ಪೆಯೋ ದುರುಳ ಘನವೀರ ರಾಘವಾಂಗನೆ ಎಂದೆನಿಸಿ ಘನವೀರ ರಾಘವಾಂಗನೆ ಎಂದೆನಿಸಿ ಎನ್ನಯ ಮನವು ನಿನ್ನೆಡೆ ಚಲಿಸುವುದೇ ಮೂಢ ಮೂಢ ಮೂಢ. ಛೀ ಪಾಪಿ, ನೀನು ನನ್ನನ್ನು ಅಪಹರಿಸಿ ತಂದದ್ದು ನನ್ನ ಸ್ವಾಮಿಗೆ ಏನಾದರೂ ತಿಳಿದಿದ್ದೆ ಆದರೆ ಹರಿ ಹೃದಯ ಭಯಂಕರ ಎನಿಸಿದ ನನ್ನ ಸ್ವಾಮಿಯು ನಿನ್ನ ಉದರವನ್ನೇ ಸೀಳಿ ಬಿಡುವುದು. ಕಡಕ್ಕಾಡಿಯಳು ಕಡಕ್ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ. ಜಾನಕಿ, ಕಡಕ್ಕಾಡಿಯಳು ಕಡಕ್ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ. ಹಿಡಿದು ಬಡಿದು ನಾವು ಕಡಿವೆ ನೀಗಲೇ ಒಡನೆ ಹೋಗಿ ನಾವು ಸಡಗರದಿಂದ ಹಿಡಿದು ಬಡಿದು ನಾವು ಕಡಿವೆ ನೀಗಲೇ ಒಡನೆ ಹೋಗಿ ನಾವು ಸಡಗರ ಗಡಗಡ ನರಗಿಸಿ ಬೆಳಗದೆ. ಜಾನಕಿ, ದುರಾತ್ಮ, ಗಡಗಡ ನಡುಗಿಸಿ ಬೆಳಗನು ಕಡಕ್ಕಾಡಿಯಳು ಕಡಕ್ಕಾಡಿಯಳು ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ. ಜಾನಕಿ, ಆ ಹೇಳಿ ರಾಮನಿಗೆ ವಿಚಾರ ತಿಳಿದರು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಬರಲು ಅವನು ಅಸಮರ್ಥನು. ಅವನನ್ನು ಮರೆತು ಬಿಡು. ನಿನಗಾಗಿ ಅಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣಗೊಳಿಸು. ದುರಾತ್ಮ,
ನನ್ನ ಸ್ವಾಮಿಯ ಪಾದದ ಧೂಳಿಗೂ ಸಮವಲ್ಲದ ನೀನು ಆತನನ್ನು ಎದುರಿಸಿ ಬದುಕಬಲ್ಲಯ್ಯ. ಆತನ ಶರಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲಯ್ಯ. ನೀನು ಆತನನ್ನು ಜಯಿಸಬಲ್ಲಯ್ಯ. ಇನ್ನಾದ್ರೂ ತಿಳಿ, ನಾನು ನಿನ್ನ ಪಾಲಿನ ಮೃತ್ಯು. ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಲೋಕಲೋಕಂಗಳೇ ತಲ್ಲಣಗೊಳ್ಳು. ಇಂತಹ ನಾನು ನಿನ್ನ ಹೇಡಿರಾಮನಿಗೆ ಅದರ ತಕ್ಕವನಲ್ಲ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲ ಹೋದರೆ ನಾನಾಗಿಯೇ ಬಲಾತ್ಕರಿಸಬೇಕಾದೀತು. ಎಚ್ಚರ. ಏನು? ನನ್ನನ್ನು ಸ್ಪರ್ಶ ಮಾಡುವೆಯಾ ನೀನು? ಜಾಗೃತರಾಗಿ ಭೂಕಂಪ ಜ್ವಲಜ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟದಿಕ್ಪಾಲಕರುಗಳೇ. ಈ ಪಾಪಿಯು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಮ್ಮ ತಾಯಿ ಭೂಮಿ ಮಾತೆ, ಈ ಪಾಪಿಯು ನನ್ನ ಸ್ಪರ್ಶ ಮಾಡುವ ಮುಂಚೆ ನೀನು ಇಬ್ಬಾಗವಾಗಿ ನಿನ್ನ ಮಗಳನ್ನು ನಿನ್ನ ಉದರಲ್ಲಿ ಧರಿಸಿಕೋ ತಾಯಿ, ಉದರಲ್ಲಿ ಧರಿಸಿಕೋ. ಸೇವಿಸೆ ಬಂದಿರ್ಪೇನೆ ನಿನ್ನ ಸೇವಿಸೆ ಬಂದಿರ್ಪೇನೆ ರಾಜೀವಲೋಚನೆ ನಿನ್ನನುರಾಗ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎನ್ನೊಳು ಮನ ಕೊಡು ನೀ ಸೀತಾ ಸೊಗಸಿನ ಕಡೆ ಸೊಬಗಿನ ಮನೆ ಸೊಗಸಿನ ಕಡೆ ಸೊಬಗಿನ ಮನೆ ಮುಖವ ತೋರೆ ಮುದವ ಬೀರೆ ಮುಖವ ತೋರೆ ಮುದವ ಬೀರೆ ಬಗೆಯೊಳಿಂದು ಬಹು ವಿಧದಲ್ಲಿ ಬಗೆಯೊಳಿಂದು ಬಹು ವಿಧದಲ್ಲಿ ಬಗೆಯೊಳಿಂದು ಬಹು ವಿಧದಲ್ಲಿ ನುಗುಡಬೇತಕ್ಕೆ ನಿನಗೆ ನುಗುಡಬೇತಕ್ಕೆ ಮೃಗಲೋಚನೆಗೆ ಯೋಚನೆಗಿರಲೆ ಸರಿ ನುಗುಣಾಕರೆ ಮೃಗಲೋಚನೆಗೆ ಯೋಚನೆಗಿರಲೆ ಸರಿ ಸುಗುಣಾಕ ನಗು ನಗುತ್ತಿಲ್ಲಿಗೆ ಬಾರೆ 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 ಹೊಗೆ ಬಂದಿವೆ ಮೃಗದರ ಮುಖಿ ಹೊಗೆ ಬಂದಿವೆ ಮೃಗದರ ಮುಖಿ ಮುದ್ದಾಡುವೆ ಬಾ ಮೋಹನೆ ಮುಗ್ಧಾಂಬುಜ
ದಳನಯನೆ ದಳನಯನೆ ದಳನಯನೆ. ಜಾನಕಿ, ನಯ ವಿನಯದಿಂದ ಬೇಡಿಕೊಳ್ಳುತ್ತಿದ್ದೇನೆ, ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲವಾದರೆ ಸಿದ್ಧಳಾಗೂ ನನ್ನ ಆಲಿಂಗನಕ್ಕೆ. ಬಿಡು ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ, ಕೈ ಹಿಡಿದು ಬೇಡುವೆ, ಕಾಲಿಡಿದು ಬೇಡುವೆ, ಬೇಡುವೆ ಪ್ರಾಣೇಶ್ವರ. ಬಿಡು ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ, ಕೈ ಹಿಡಿದು ಬೇಡುವೆ, ಕಾಲಿಡಿದು ಬೇಡುವೆ, ಬೇಡುವೆ ಪರಮ ಪತಿರ್ವತೆ ಸೀತೆಯನ್ನು. ಪ್ರಾಣೇಶ್ವರ, ಪರಮ ಪತಿರ್ವತೆ ಸೀತೆಯನ್ನು ಈ ಪರಿಯು ಕಾಡುವುದು ಮುಗಿದಾಗೆ ನಿಮಗೆ. ಪ್ರಾಣೇಶ್ವರ, ಈ ಪರಿಯು ಕಾಡುವುದು ಮುಗಿದಾಗೆ ನಿಮಗೆ. ಬಿಡು ಬಿಡು ವೈದೇಹಿ ಪ್ರಾಣೇಶ್ವರ, ಬಿಡು ಬಿಡು ವೈದೇಹಿ ಆಸೆ ಬಿಡು ಪ್ರಾಣೇಶ, ಕೈ ಹಿಡಿದು ಬೇಡುವೆ, ಕಾಲಿಡಿದು ಬೇಡುವೆ, ಬೇಡುವೆ. ಪ್ರಾಣೇಶ್ವರ, ಎಂತಹ ಅನರ್ಥ ಕಾರ್ಯವನ್ನು ಮಾಡುತ್ತಿರುವಿರಿ. ಅಬಲೆ ಹೆಣ್ಣೋರ್ಗಳನ್ನು ಈ ರೀತಿ ಬಲತ್ಕರಿಸುವುದೇ? ವೀರರಾದ ಶೂರರಾದ ಇದು ನಿಮಗೆ ನ್ಯಾಯವೇ, ಧರ್ಮವೇ ಪ್ರಭು? ಮಂಡೋದರಿ, ನೀನೇಕೆ ಇಲ್ಲಿಗೆ ಬಂದೆ? ನೀವೆಲ್ಲಿರುವಿರೋ ನಾನು ಅಲ್ಲಿಗೆ ಬರುವೆನು ಪ್ರಾಣೇಶ್ವರ. ಇದು ನಿಮಗೆ ನ್ಯಾಯವೇ? ನಾಚಿಕೆಯಾಗುವುದಿಲ್ಲವೇ? ಎಂತಹ ಆಟವಾದಿಯೇ ನೀನು? ಆ? ಜನಸ್ಥಾನದಲ್ಲಿ ಶಿವಧನಸ್ಸನ್ನು ಮುರಿದು ಜಾನಕಿಯನ್ನು ಪಡೆದಾಗ ಒಮ್ಮೆ ತಲೆಬಾಗಿದೆ. ನನ್ನ ತಂಗಿ ಶೂರ್ಪಣಖ ದಂಡಕಾರಣ್ಯದಲ್ಲಿ ಕಿವಿ ಮೂಗುಗಳನ್ನು ಕೊಯ್ಸಿಕೊಂಡು ಅಪಮಾನಿತಳಾಗಿ ಬಂದಾಗ ಮತ್ತೊಮ್ಮೆ ತಲೆಬಾಗಿದೆ. ಈ ಜಾನಕಿಯನ್ನು ಅಪಹರಿಸಿ ತಂದು ಆ 2 ಅಪಮಾನಗಳ ಪರಿಶೋಧವಾಯಿತೆಂದು ಸಂತುಷ್ಟನಾಗಿದ್ದೆ. ಆದರೆ ಈ ನಿನ್ನ ವರ್ತನೆಯಿಂದ ನನ್ನ ಆಸೆಯೆಲ್ಲವೂ ಭಂಗವಾದವು. ನಿಮ್ಮ ಆಸೆಯೆಲ್ಲವೂ ನಾಶವಾಗಿ ಅದು ಹೋಯಿತು. ನಾಶವಾಗುವುದು ನನ್ನ ದೇಹಾಂತದೊಡನೆ. ನಡೆ ನೀನು ಅಂತಃಪುರಕ್ಕೆ. ಜಾನಕಿ, ನಿನಗೆ 1 ಮಾಸದ ಗಡುವನ್ನು ಕೊಡುತ್ತಿದ್ದೇನೆ. ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಛಿದ್ರ ಕತ್ತರಿಸಿ ದಶ ದಿಕ್ಕುಗಳಿಗೆ ಚೆಲ್ಲಿ ಬಿಡುತ್ತೇನೆ. ಏನು ನನ್ನನ್ನು ಶತಛಿದ್ರವಾಗಿ ಮಾಡುತ್ತೀಯ? ರಾಮ, ಈತನ ಕೈಯಲ್ಲಿ ಪ್ರಾಣ ಬಿಡುವ ಮುಂಚೆ ನಾನೇ ಕೊಳ್ಳಿಗೆ ಜಡಿರಾಕಿಕೊಂಡು ಪ್ರಾಣ ಬಿಡುತ್ತೇನೆ. ರಘುವರ ಶ್ರೀರಾಮ ರಾಮ 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 ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬಾಧೆಯ ನಾಸಹಿಸೆ ರಾಮ ರಾಕ್ಷಸ ಮಾಯ ಬಾಧೆಯ ನಾಸಹಿಸೆ ರಾಮ ರಾಕ್ಷಸ ಮಾಯ ಬಾಧೆಯ ನಾಸಹಿಸೆ
ಜನನ ಮರಣಗಳೇ ಬಹಳ ಶೂಲೆ ಕಳೆದ ನೆನ್ನೆಗಳೆಲ್ಲ ಮೂಡಿದೆಸೆದ ಮಾಲೆ ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ ಏನು ತನಾ ಮಧುರ ಸುಖ ಸ್ವಪ್ನ ಲೀಲೆ ಜೀವನವೇ ಕಣ್ಣೀರ ಕಡಲಲೆ ರಾಮ ಜೀವನವೀಣ ಆಶಾಗಾನ ಜೀವನವೀಣ ಆಶಾಗಾನ ನಮ್ಮ ಸಮಾಗಮ ಅಮೃತಪಾನ ನಮ್ಮ ಸಮಾಗಮ ಅಮೃತಪಾನ ಜಪ ತಪ ಧ್ಯಾನ ಮಧುರ ವಿಧಾನ ಜಪ ತಪ ಧ್ಯಾನ ಮಧುರ ವಿಧಾನ ರಾಮ ಮದ ಸುಧಾರ ಸಪಾನ ರಾಮ ಮಂತ್ರ ಸುಧಾರಸ ಪಾನ ರಘುವರ ಶ್ರೀರಾಮ ರಾಮ ಕೊರಳಿಗೆ ಜಡೆಯನ್ನಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೃತ್ಯಮಿದಿನಂ ದುಡುಕದಿರವು ತಾಯೇ ತಡೆ ತಡೆ ಕೃತ್ಯಮಿದಿನಂ ದುಡುಕದಿರವು ತಾಯೇ ಸೊಗದೊಳ್ಳಿರ್ಪ ರಾಮಂ 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 ಕ್ಷೇಮದಿಂದ ಇಹರು ತಾಯಿ ರಾಮರವಿ ಕುಲ ಸೋಮ ಪ್ರಕಾಶ ಕ್ಷೇಮದಿಂದ ಇಹರು ತಾಯಿ ರಾಮರವಿ ಕುಲ ಸೋಮ ಪ್ರಕಾಶ ಕ್ಷೇಮದಿಂದ ಇಹರು ತಾಯೇ ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ರಾಮಚಂದ್ರ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವನ ಜೊತೆ ಕ್ಷೇಮದಿಂದಿದ್ದಾರೆ ತಾಯಿ. ಈ ಅದ್ಭುತವಾದ ಕಪಿಯಾದ್ರಿ ಯಾವುದು? ಈ ನಿಶರಾತ್ರಿಯಲ್ಲಿ ರಾಮರ ಧ್ಯಾನವನ್ನು ಮಾಡುತ್ತಿರುವುದಲ್ಲ. ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ. ಕನಸಿನಲ್ಲಿ ಕಪಿಯನ್ನು ಕಂಡಿದ್ದಾದರೆ ಅಮಂಗಳಕರವೆಂದು ಹೇಳುವರಲ್ಲ. ಅಯ್ಯೋ, ನನ್ನ ರಾಮರಿಗೆ ಯಾವ ಅಮಂಗಳವೂ ಆಗದಿರಲಿ. ಸಂದೇಹ ಪಡೆದಿರು ತಾಯಿ. ಕೇಸರಿ ಎಂಬ ಕಪಿ ಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿ ಈಶ್ವರ ಪ್ರಣೀತ ವಾಯುದೇವನ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ, ವಾಯುಪುತ್ರರೆಂದು ಕರೆಯುತ್ತಿರುವರು. ಸುಗ್ರೀವ ರಾಜನಿಂದ ನೇಮಿತವಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮನ ಭಕ್ತನು ತಾಯಿ. ಅಮ್ಮ, ಜನಸ್ಥಾನದಲ್ಲಿ ಆ ದುರುಳದ ಸಹಂಟನು ಅಪರಿಸಿತಂತ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ
ನಿಜಾಂಶವನ್ನು ತಿಳಿಸಿ ಕೆಲವು ಗೌಪ್ಯವಾದ ವಿಷಯಗಳನ್ನು ತಿಳಿಸಬೇಕು. ಆಹಾ, ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಈತನು ರಾಕ್ಷಸ ಪಕ್ಷದವನು ಅಲ್ಲವೆಂದು ತೋರಿ ಬರುತ್ತಿರುವುದು. ಇರಲಿ, ನಿಜಾಂಶವನ್ನು ತಿಳಿಸುವೆನು. ಅಯ್ಯ, ಜನಸ್ಥಾನದಲ್ಲಿ ಆ ರಾವಣೋಪಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇ ಅಪ್ಪ. ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ನಿಜವಾಗಿಯೂ ನೀನು ರಾಮ ಸೇವಕನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಆದರೆ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ಇರುವೆ? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಆಹಾ, ಆದರೆ ಹೇ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಯಾವ ರೂಪದಿಂದ ಲಂಘಿಸಿ ಬಂದೆ ನೀನು? ಅಮ್ಮ, ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ನಿಮ್ಮ ಅನುಗ್ರಹದಿಂದ ಸರದಿಯನ್ನು ಲಂಘಿಸುವುದಲ್ಲದೆ ಲಂಕಾನಗರವನ್ನೊಳಗೊಂಡ ತ್ರಿಗುಡಾಚಲ ಪರ್ವತವನ್ನೇ ಬೇರಿಸುವೆನು. ಶ್ರೀರಾಮಚಂದ್ರನ ಭಕ್ತನಾದ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ಇದೋ ನೋಡಿ ನನ್ನ ನಿಜ ರೂಪ, ವಿಶ್ವರೂಪ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಇದನ್ನು ನೋಡಲಾರೆ ನಿನ್ನ ಘೋರ ರೂಪವನ್ನು. ನಿನ್ನ ಶಾಂತ ರೂಪವನ್ನು ಧಾರಣ ಮಾಡು. ನಿನ್ನ ಶಾಂತ ರೂಪವನ್ನು ಧಾರಣ ಮಾಡು. ಅಮ್ಮ, ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೆ ಇರುವನು, ನೋಡುತ್ತಾಯಿ. ಆಹಾ, ಈ ಘನತರವಾದ ವಿದ್ಯೆಯನ್ನೆಲ್ಲ ಎಲ್ಲಿಂದ ಕಲಿತೆ ನೀನು? ಅಮ್ಮ, ನನ್ನನ್ನು ಸಾಮಾನ್ಯನೆಂದು ತಿಳಿಬೇಡಿ. ಅಣುರೂಪಿಯು ಮಹಸ್ತಿಚ್ಛ ರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿದೆ, ಈಗಲಾದರೂ ನನ್ನನ್ನು ನಂಬುತ್ತಾಯೇ? ಆಹಾ, ನೀನು ನಿಜವಾಗಿಯೂ ರಾಮ ಭಕ್ತನೇ ಆಗಿದ್ದ ಪಕ್ಷದಲ್ಲಿ ಎಲ್ಲಿ ರಾಮರ ಗುಣಗಾಂಭೀರ್ಯಗಳನ್ನು, ಶುಭ ಲಕ್ಷಣಗಳನ್ನು ಒಂದು ಬಾರಿ ವರ್ಣಿಸುವನಾಗು. ಅಮ್ಮ, ಶ್ರೀರಾಮಚಂದ್ರನ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ? ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು, ಅನ್ಯತೆ ಭಾವಿಸಬಾರದು ತಾಯಿ. ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ, ಸಾಮಗಾನ ಪ್ರೇಮ ನಿರುಪಮ, ಸಾಮಗಾನ ಪ್ರೇಮ ನಿರುಪಮ, ಸಾಮಗಾನ ಪ್ರೇಮ ನಿರುಪಮ. ರಾಮ ರವಿಕುಲ ಸೋಮನಮ್ಮ ಕೇಳಮ್ಮ ತಾ ಹೇ ರಾಮನು ಎಲ್ಲ ಚಲುವನೆ ಅಮ್ಮಯ್ಯ. ನೀಲಮಣಿಗಳ ಸಾಲು ಕುಂದಳ, ನೀಲಮಣಿಗಳ ಸಾಲು ಕುಂದಳ, ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ವಿಶಾಲ ಭಾಗವು, ಹೋಲುತ್ತಿರುವುದು ವಿಶಾಲ ಭಾಗ. ವಿಶಾಲ ಋತ್ಸವಮ್ಮ ಕೇಳಮ್ಮ ತಾಯೇ ಚೆಲುವು ಎಂತ ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ. ಆಹಾ, ಈತನು ಎಷ್ಟು ಬಗೆಯಾಗಿ ಹೇಳುತ್ತಿದ್ದರೂ ಕೂಡ ಈತನ ಮೇಲೆ ನಂಬಿಕೆ ಬಾರುತ್ತಿಲ್ಲವಲ್ಲ. ಅಮ್ಮ, ಸಂದೇಹ ನಿಜ. ಉಂಟಾಗುತ್ತಿರುವುದೇ? ಅಮ್ಮ, ನಿಜ. ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸುತ್ತಿರುವ ತಮಗೆ
ನನ್ನಲ್ಲಿ ನಂಬಿಕೆ ಉಂಟಾಗಲಾರದು. ಶ್ರೀರಾಮಚಂದ್ರನ ಅನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ಸಮರ್ಪಿಸುವೆನು. ಅಮ್ಮ, ಅಂಗುಳಿಕೆಯನ್ನು ಸ್ವೀಕರಿಸಿ. ಏನು ಇದು ನನ್ನ ರಾಮರ ಅಂಗುಳಿಕೆ? ಮಾರುತಿ ಮಾರುತಿ, ಈ ಮುದ್ರಿಕೆಯನ್ನು ತಂದುಕೊಟ್ಟು ಶ್ರೀರಾಮರ ಮುಖದರ್ಶನವೇ ಮಾಡಿದಷ್ಟು ಸಂತೋಷವನ್ನು ನೀಡಿದೆ ನನಗೆ. ಎಷ್ಟೊಂದು ಸಂತೋಷವಾಗುತ್ತಿರುವುದು. ನೀನು ಮಾಡಿರೋ ಈ ಉಪಕಾರಕ್ಕೆ ನಾನು ಏನು ತಾನೇ ಕೊಡಲು ಸಾಧ್ಯ? ಧನ್ಯನಾದೆನಮ್ಮ. ನಾನು ಬಂದು ಬಹಳ ವೇಳೆ ಆಯಿತು. ಅಪ್ಪಣೆಯಾದರೆ ಹೊರಡುವೆನು. ಮಾರುತಿ, ನಾನು ಈ ಜನ್ಮದಲ್ಲಿ ಮತ್ತೆ ಶ್ರೀರಾಮಚಂದ್ರನನ್ನು ನೋಡಲು ಸಾಧ್ಯವೇ? ಅಮ್ಮ 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 ತಮ್ಮ ದರ್ಶನ ಮಾಡಿದ ಗುರುತಿಗಾಗಿ ಯಾವುದಾದರೂ ಒಂದು ವಸ್ತುವನ್ನು ಕಲ್ಪಿಸಿ ಶ್ರೀರಾಮನಿಗೆ ಅರ್ಪಿಸಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುವೆನು. ತೆಗೆದುಕೋ. ಈ ಚೂಡಾಮಣಿಯನ್ನು ಶ್ರೀರಾಮಚಂದ್ರರಿಗೆ ಒಪ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಈ ರಾಕ್ಷಸರ ಮಾಯಿಂದ ಬೀಳಿಸಿಕೊಂಡು ಹೋಗುವಂತೆ ಹೇಳು. ಇಲ್ಲವಾದರೆ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವನೆಂದು ಶ್ರೀರಾಮನಿಗೆ ತಿಳಿಸುವರಾಗು. ಅಪ್ಪಣೆ ತಾಯಿ, ಹೊರಡು. ಸುಗ್ರೀವರಾಜ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯನು ಇನ್ನೂ ಬರಲೇ ಇಲ್ಲವಲ್ಲ? ಅದು ಇತ್ತಲೇ ಬರುತ್ತಿರೋರು. ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸ್ವಾಮಿ, ಅಭಿಜ್ಞಾ ವಸ್ತುವೊಂದನ್ನು ತಂದಿರುವೆನು. ಹನುಮಂತ, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿದ ನಿನಗೆ ಈ ನಿನ್ನ ಉಪಕಾರಕ್ಕೆ ಪ್ರತ್ಯೋಪಕಾರವನ್ನೇನು ಮಾಡಲಿ? ಸ್ವಾಮಿ ಸರ್ವದಾ ವಿಭೀಷಣ ಸ್ವಾಮಿ, ನಿನ್ನ ಆಶೀರ್ವಾದ ಅನುಗ್ರಹ ಸರ್ವದಾ ಇರುವಂತೆ ಆಶೀರ್ವದಿಸಿ. ಹನುಮ ಕೇಳಲು ನಿನ್ನ ಪೋಲುವ ಭಕ್ತರು ಈ ವನಜ ಭವಾಂಡದೊಳಿಲ್ಲ. ಹರಸಿ ನೋಡಲು ಹನುಮ ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರರಿಹವು. ಹಿಂದಿನ ರಾಬ್ಯ ನೀ 5ನೆಯ ಪುತ್ರನೆಂದು ಭಾವಿಪೆವು. ದಾಸ ನೀನಲ್ಲವೋ ಗಾಸಿಪಟ್ಟೆಯೋ ಕಂದ, ಎಮ್ಮನುಜ ನೀನಹುದು. ಹಿತ್ತ ಬಾ ಲೇಸಾದ ಬ್ರಹ್ಮ ಧನ್ಯೋಸ್ಮಿ. ಪ್ರಭು, ರಾವಣನ ಅನುಜನಾದ ವಿಧೀಷ್ಮನು ಈ ಕಡೆನೇ ಬರುತ್ತಿರುವರು. ಬಾ ತಂದೆ ಶ್ರೀರಾಮನೇ ಚರಣಾಗತ ಪಾಲನ ಕವಕಾರಕ ಕರುಣಾಧರ ಕಾಪಾಡು ಕಾಪಾಡು ನಿನ ಭಕ್ತನ. ಬಾ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಭವತಾರಕ ಕರುಣಾಕರ ಕಾಪಾಡು ಕಾಪಾಡು ನಿನ ಭಕ್ತನ. ಜೀವಕೋಟಿಗಳ ಯಾತ್ರೆಯಳು ಭಾವ ಪ್ರವಾಹದ ಮಧ್ಯದಳು ದೇವದೈವ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ತಂದೆ ಶ್ರೀರಾಮನೇ ಕರುಣಾಗತ ಪಾಲನ ಭವತಾರಕ ಕರುಣಾಧರ ಕಾಪಾಡು ಕಾಪಾಡು ನಿನ ಭಕ್ತನ. ಪ್ರಭು ರಾಮಚಂದ್ರ, ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿದ್ದೇನೆ. ಕೈ ಬಿಡದೆ ಕಾಪಾಡು ತಂದೆ.
ವಿಭೀಷಣ, ಚಿಂತಿಸಬೇಡ. ನೀಚನಾದ ನಿನ್ನ ಅಗ್ರಜನನ್ನು ವಧಿಸಿ ಲಂಕಾ ರಾಜ್ಯವನ್ನು ನಿನಗೆ ಪಟ್ಟಕಟ್ಟುತ್ತೇನೆ. ಆದರೆ ಯುದ್ಧ ಕಾಲದಲ್ಲಿ ನೀನು ನಮಗೆ ಸಹಾಯಕನಾಗಬೇಕು. ಹಾಗೆ ಆಗಲಿ ಸ್ವಾಮಿ. ಸುಗ್ರೀವರಾಜ, ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಅದರ ಮೇಲೆ ಹಾಯ್ದು ಹೋಗಿ ನೀಚರಾದ ರಾವಣ ಕುಂಭಕರ್ಣನನ್ನು ಸಂಹರಿಸೋಣ. ವಿಚಿತ್ರ ಭಕ್ಷಗಳಿಂದ ಪೂರಿ ಬೋಧನೆಗಳಿಂದ ಹಗಲಿರುಳೆನ್ನರಿಯದೆ ಸುರೆಯನ್ನು ಸೇವಿಸಿ ಬಿಸಿ ಬಿಸಿ ರಕ್ತ ಮಾಂಸವನ್ನು ಭಕ್ಷಿಸಿ ಆನಂದ ಪರವಶನಾಗಿಯೂ ನಿದ್ರಾದೇವಿಗೆ ನಾನು ಶರಣಾಗಲು ಲಂಕೆಗೆ ವಿಪತ್ತು, ಲಂಕೇಶ್ವರನಿಗೆ ಆಪತ್ತು. ಪರಶಿವನ ಪರಮ ಭಕ್ತನಾದ 8ನೇ ದಶಕಂಠನ ಗುಂಡಿಯನ್ನು ನಡಗಿಸ ಆ ದೈವ ಶಕ್ತಿ ಯಾವುದು? ಧೈರ್ಯವಿದ್ದರೆ ನನ್ನೆದುರಿಗೆ ನಿಲ್ಲು. ಎಲ್ಲವೋ ಕುಂಭಕರ್ಣ, ನಿದ್ರೆಯಿಂದ ಎಚ್ಚೆತ್ತು ನಿದ್ರಾವಸ್ಥೆಯಲ್ಲೇ ಯುದ್ಧರಂಗಕ್ಕೆ ಬಂದರೆ ನಿನ್ನನ್ನು ನೋಡಿ ಹಂಜಿಕೆ. ಸಾಹಸಿಯಾದರೆ ಯುದ್ಧವನ್ನು ಮಾಡು, ಇಲ್ಲ ಶರಣಾಗು. ಶರಣಾಗತಿ ಮಾನವರ ಹುಟ್ಟುಗುಣ. ಸಂಹರಿಸುವುದು ದಾನವರಾದ ನಮ್ಮ ಗುಣ. ಸಂಹಾರವಾಗುವೆಯೋ ಅಥವಾ ಸಂಹರಿಸುವೆಯೋ ಯೋಚಿಸಿ ಯುದ್ಧವನ್ನು ಮಾಡು. ಏಳು ದುರ್ನೀಚ, ಮಲ್ಲ ಯುದ್ಧವೋ ಇಲ್ಲ ಬಿಲ್ಲು ಯುದ್ಧವೋ? ನಿನಗೊಪ್ಪಿದ ಯುದ್ಧ. ಲಕ್ಷ್ಮಣ, ಅಗ್ರಜ, ಈ ದಾನವ ವೀರನ ಅವಸಾನ ಕಾಲವು ಸನ್ನಿಹಿತವಾಗಿರುವುದು. ಲೋಕೋದ್ಧಾರಕ್ಕಾಗಿ ಆತನ ಮರಣವು ಅನಿವಾರ್ಯವು. ಅದು ಅಲ್ಲದೆ ಆತನ ಮರಣವು ನನ್ನಿಂದಲೇ ಎಂಬುದು ವಿಧಿಲಿಖಿತವು. ಇದು ಶ್ರೀರಾಮಚಂದ್ರ, ಏಕಾಗ್ರತೆಯಿಂದ ನನ್ನನ್ನು ಸಮೀಪಿಸಿದೆ ಧೀರನೇ. ನನಗೆ ಮುಕ್ತಿಯನ್ನು ಕರುಣಿಸು. ಪೂರ್ವಾರ್ಜಿತ ಪುಣ್ಯಗಳಂತೆ ಫಲಗಳು ಶೀಘ್ರವಾಗಿ ಲಭಿಸಲಿ. ಪ್ರಭು ರಾಮಚಂದ್ರ, ರಾವಣನು ನಮ್ಮ ಸೈನ್ಯವನ್ನು ಆ ಪಾರ್ಶ್ವದಲ್ಲಿ ರಾವಣನು ನಮ್ಮ ಸೈನ್ಯವನ್ನು ಅಪಜಯಗೊಳಿಸಿ ಇತ್ತಲೇ ಬರುತ್ತಿರುವನು. ಆತನು ವೀರಾಗ್ರಣಿ, ವಿಜಯಶಾಲಿಯು. ವಿಜೃಂಭಿಸುವುದು ನ್ಯಾಯಸಮ್ಮತವೇ. ಸ್ವಾಮಿ, ನಿಮ್ಮ ಮಾತಿನ ನಿಗೂಢವೇನು? ಆಂಜನೇಯ, ನಿನಗೆ ನೆನಪಿದೆಯಾ? ನಾವು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಸುಮಲಗ್ನಗಳನ್ನು ನಿಗದಿ ಮಾಡಿ ಕಂಕಣ ಕಟ್ಟಿದವರಾರು? ಈ ರಾವಣನೇ. ಶತ್ರುವಿಗೆ ಶುಭ ಕೋರುವ ಧೀಮಂತ ವೀರ ಸಾಹಸಿ ಮಾನವ ಶ್ರೇಷ್ಠನು ಪೃಥ್ವಿಯಲ್ಲಿ ಯಾರಿರುವರು? ಅಣ್ಣ, ಸೋಲನ್ನೇ ಸ್ವಾಗತಿಸಿದ ಇವರ ಒಳಮರ್ಮ ನನಗೆ ತಿಳಿಯಲಿಲ್ಲ. ಲಕ್ಷ್ಮಣ, ಅದು ರಾವಣನ ಪರಾಜಯವಲ್ಲ, ಆತನ ವಿಜಯ. ರಾಮ, ಜನಕನ ಆಸ್ಥಾನದಲ್ಲಿ ಶಿವಧನಸ್ಥನ್ನು ಮುರಿದ ಮಾತ್ರಕ್ಕೆ ನೀನು ಮಹಾಪರಾಕ್ರಮಿ ಎಂದು ತಿಳಿಯಬೇಡ. ನನ್ನ ಶಸ್ತ್ರಾಗಾರದಲ್ಲಿ ಜಗತ್ತಿನ ಶ್ರೇಷ್ಠ ಅಸ್ತ್ರಗಳು ತುಕ್ಕು ಹಿಡಿಯುತ್ತಿವೆ. ನಿನ್ನ ರಾಮಬಾಣದೊಡನೆ ಸೆಣಸಲು ಕಾಯುತ್ತಿವೆ. ಯುದ್ಧಕ್ಕೆ ಸಿದ್ಧನಾಗು. ವೀರೋ ಶಿರೋಮಣಿ ಲಂಕೇಶ್ವರ, ವಿರೋಚಿತ ಮಾತುಗಳನ್ನೇಕೆ ಹಾಡುತ್ತಿರುವೆ? ರಾಮ, ನಿನ್ನ ಆ ಎಲ್ಲ ಬಾಣಗಳನ್ನು ಹೊರತುಪಡಿಸಿ ರಾಮಬಾಣವನ್ನು ಪ್ರಯೋಗಿಸು. ಭೂಮಿಯನ್ನೇ ಕೈಲಾಸ ಮಾಡಿದ ನಿನ್ನನ್ನು ಸಾಮಾನ್ಯ ಅಸ್ತ್ರಗಳಿಂದ ಸಂಹರಿಸಲು ಸಾಧ್ಯವೇ? ಇದು ರಾಮಬಾಣವನ್ನೇ ಪ್ರಯೋಗಿಸುವೆನು. ಕರುಣಾಳು, ನನಗೆ ಮೋಕ್ಷವನ್ನು ಪ್ರದಾನ ಮಾಡು. ಭೂಲೋಕದಲ್ಲಿ ರಾಮರಾಜ್ಯವೇನೋ ಸ್ಥಾಪನೆಯಾಯಿತು.
2 ಜನ್ಮಗಳಲ್ಲಿ ಮುಕ್ತಿಯನ್ನು ಹೊಂದಿದ ದೇವಿಜೇರುಗಳು 3ನೆಯ ಜನ್ಮಕ್ಕೆ ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಜನಿಸಿ ರಾಜಾಸಂದನೊಡನೆ ಲೋಕಕಂಟಕರಾಗಿ ಮೆರೆಯುತ್ತಿರುವರು. ಇವರ ಸಂಹಾರಕ್ಕೆ ಶ್ರೀಮನ್ನಾರಾಯಣನು ಶ್ರೀಕೃಷ್ಣನಾಗಿ ಜನಿಸಿ ಅಣ್ಣ ಬಲರಾಮನೊಡನೆ ದ್ವಾರಕೆಯಲ್ಲಿ ನೆಲೆಸಿರುವೆನು. ಇವರ ಲೀಲಾ ವಿನೋದಗಳನ್ನು ಅರಿಯಲು ನಾನೀಗಲೇ ದ್ವಾರಕೆಗೆ ತೆರಳುವೆನು. ನಾರಾಯಣ ನಾರಾಯಣ.